ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಈಗ ಮಧ್ಯಾಹ್ನ ಆಗಿದೆ, ಸೊ ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿ ಅಂದರೆ ವ್ಲಾಗ್ ಅಂದರೆ ಫುಲ್ ಡೇದಾಗುತ್ತಲ್ವ. ಸೊ ಸಣ್ಣದಾಗಿ ನಮ್ಮ ಸುತ್ತಮುತ್ತ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ, ಆಯಿತಾ? ಎಷ್ಟು ಬಿಸಿಲಿದೆ ಗೊತ್ತಾ? ಇಷ್ಟು ದೊಡ್ಡ ಕಾಡಿದ್ರೂ ಕೂಡ ಸೆಕೆ ಅಂತೂ ಹೇಳೋದೇ ಬೇಡ. ಇಲ್ಲಿ ಕಾಡಿತ್ತಾಯ್ತಾ, ಅದನ್ನ ಕಡ್ದಿದ್ದಾರೆ. ಇನ್ನು ಕೃಷಿ ಮಾಡ್ತಾರಂತೆ. ಈ ಕಡೆ ಕಾಡು ಹಾಗೆ ಇದೆ. ತೋಟ ನಮ್ಮದು. ನಿಮ್ಮ ಕಡೆ ಸೆಕೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು. ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಂತ ಗೊತ್ತಾ, ಈ ಸೆಕೆ ಒಬ್ಬರಿಂದ ಎಷ್ಟು ದೂರ ಉಳಿಯುವಾಗ ಮಾಡುತ್ತೆ ನೋಡಿ. ಒಬ್ಬರ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ, ಊಟನೂ ಸೇರಲ್ಲ, ನಿದ್ದೆನೂ ಮಾಡೋಕ್ಕಾಗಲ್ಲ. ನಿಜ ಅಲ್ವಾ? ಸೆಕೆಗೆ ಎಲ್ಲ ಗಿಡಗಳು ಸತ್ತೇ ಹೋಗಿದೆ. ಇದು ನೋಡಿ, ಮೆಣಸಿನ ಗಿಡ ಇದೊಂದು ಸತ್ತೋಯ್ತು, ಟೊಮೆಟೊ ಗಿಡನೂ ಸತ್ತೋಯ್ತು, ಸೀತಾಫಲದಾಗ್ತಾ ಇದೆ. ಇದು ಎಂತ ಗೊತ್ತಿಲ್ಲ. ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ, ಒಳಗಿತ್ತು, ಸೆಕೆಗೆ ಹೊರಗೆ ಹಾಕಿದ್ದೇವೆ. ಇದು ನೋಡಿ, ಸತ್ತೋಗ್ತದೆ ಬದುಕ್ತದೆ ಗೊತ್ತಿಲ್ಲ, ಅಷ್ಟು ಸೆಕೆ ಇದೆ. ಹಕ್ಕಿಗಳೆಲ್ಲ ಇಲ್ಲೆಲ್ಲ ಗೂಡು ಮಾಡಿಕೊಂಡಿದೆ. ಇಲ್ಲಿ ಕಾಡಿತ್ತಾಯ್ತಾ, ಅದನ್ನ ಕಡ್ದಿದ್ದಾರೆ. ಅವ್ರು ತೋಟ ಮಾಡ್ತಾರಂತೆ. ನೀವು ನನಗೆ ಐಡಿಯಾಸ್ ಕೊಟ್ಟರೆ ಆ ಥರ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಆಯಿತಾ? ಸ್ವಲ್ಪ ಐಡಿಯಾಸ್ ಕೊಡಿ ನನಗೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ ಥರ ವಿಡಿಯೋ ಮಾಡ್ತೇನೆ, ಯಾವ ಥರ ಬೇಕು ಆ ಥರ. ಡೈಲಿ ಮಾಡಲಿಕ್ಕಾಗೋದಿಲ್ಲ ನನಗೆ, ಹಾಗೆ ಕಂಟಿನ್ಯೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಬೆಳಿಗ್ಗೆಯಿಂದ ನೈಟ್ ತನಕ ಏನೇನು ಮಾಡ್ತೇನೆ ಅಂತ ಹೇಳಿ ಅಷ್ಟು ಫ್ರೀ ಇರೋದಿಲ್ಲ ಅಂತೇಳಿ ಅಷ್ಟೇ. ಫ್ರೀ ಇದ್ದಾಗ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ?